ಮಾರ್ವೆಲ್ ಆಡಿಯನ್ಸ್ ಗಳ ಜೊತೆ ಆಡ್ತಿರುವಂತ ಆಟ ನೋಡಿದ್ರೆ ಮೋಡ್ ಆನ್ ಮಾಡ್ಬಿಟ್ಟು ಬಿಟ್ಟು ಹೋಗೋ ಗರ್ಲ್ ಫ್ರೆಂಡ್ ತರ ಫೀಲ್ ಆಗ್ತಾ ಇದೆ. ಈ ಆಟದಲ್ಲಿ ದೊಡ್ಡ ಪ್ಲೇಯರ್ ಆದ ನಮ್ಮ RDJ ಅವರನ್ನ ಬಳಸ್ತಾ ಐರನ್ ಮ್ಯಾನ್ ಮತ್ತೆ ಡಾಕ್ಟರ್ ಡೂಮ್ ಇಬ್ಬರು ಡೂಮ್ಸ್ ಡೇ ನಲ್ಲಿ ಇದ್ದಾರೆ ಎಂದು ಟೀಸ್ ಮಾಡ್ತಾ ಇದೆ. ಮೊದಲು RDJ ಅವರು ಡಾಕ್ಟರ್ ಡೂಮ್ ಮತ್ತೆ ಐರನ್ ಮ್ಯಾನ್ ಇರುವಂತ ಎರಡು ಕಾಮಿಕ್ ಬುಕ್ ಗಳನ್ನ ಒಂದೇ ಫ್ರೇಮ್ ನಲ್ಲಿ ತೋರಿಸಿ ಮಜಾ ತಗೊಳ್ತಾ ಇದ್ರು. ಅದಾದ್ಮೇಲೆ ಕೆಲವೇ ದಿನಗಳ ನಂತರ ರೂಸೋ ಬ್ರದರ್ಸ್ ಮತ್ತೆ ಅವರ ಕ್ರೂ ಜೊತೆಗೂಡಿ ಡೂಮ್ ಮತ್ತೆ ಐರನ್ ಮ್ಯಾನ್ ನ ಮಾಸ್ಕ್ ಗಳನ್ನ ಹೈಲೈಟ್ ಮಾಡ್ತಾ ಇದ್ರು. ಮತ್ತೀಗ RDJ ಅವರು ಥ್ಯಾಂಕ್ಸ್ ಗಿವಿಂಗ್ ನ ಸಮಯದಲ್ಲಿ ಐರನ್ ಮ್ಯಾನ್ ಮತ್ತೆ ಡಾಕ್ಟರ್ ಡೂಮ್ ವಿಶ್ ಬೋನ್ ನ ಹಿಡ್ಕೊಂಡಿರೋ ಈ ಪಿಕ್ಚರ್ ನ ನೋಡ್ತಿದೀವಿ. ವೆಲ್ ಬೇಸಿಕಲಿ ಈ ವಿಶ್ ಬೋನ್ ನ ಬ್ರೇಕ್ ಮಾಡೋ ಆಚರಣೆ ಏನಂದ್ರೆ ಇದರಲ್ಲಿ ವಿ ಶೇಪ್ ನಿಲ್ಲಿರೋ ಸ್ಟ್ರಕ್ಚರ್ ನ ಇಬ್ಬರು ಕೈಯಲ್ಲಿ ತಗೊಳ್ತಾರೆ. ಇದನ್ನ ಇಬ್ಬರು ಒಂದೇ ಸಾರಿ ಹರಕೆಯನ್ನ ಬೇಡ್ಕೊಂಡು ತಮ್ಮ ತಮ್ಮ ಕಡೆಗೆ ಎಳಿತಾರೆ. ವಿಶ್ ಬೋನ್ ಮುರಿದ ಮೇಲೆ ಮುರಿದಿರುವಂತ ಭಾಗದಲ್ಲಿ ಯಾರತ್ರ ದೊಡ್ಡದಿರುತ್ತೋ ಅವರ ನಂಬಿಕೆ ಈಡೇರುತ್ತೆ. ಬಟ್ ಅದನ್ನ ಈ ಫೋಟೋಮೀಟರ್ ಗೆ ಕಂಪೇರ್ ಮಾಡಿ ನಮ್ಮ ಸೂಪರ್ ಬ್ರೇನ್ ನ ಓಡಿಸ್ಬಿಟ್ಟು ನೋಡಿದ್ರೆ ಇಲ್ಲಿ ಸಿಗೋ ಅರ್ಥ ನೀವು ಈ ಫೋಟೋದಲ್ಲಿ ಈ ಶೇಪ್ ನ ನೋಡ್ತಿದ್ದೀರಾ, ಆ ಶೇಪ್ ಏ ತರ ಕಾಣ್ತಾ ಇದೆ. ಅಂದ್ರೆ ಅವೆಂಜರ್ಸ್ ಸ್ಟೋರಿನಲ್ಲಿ ಮೇ ಬಿ ಒಂದು ಸಮಯ ಬಂದಾಗ ಐರನ್ ಮ್ಯಾನ್ ಮತ್ತೆ ಡಾಕ್ಟರ್ ಡೂಮ್ ಒಂದಾಗಿ ಬಂದು ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋ ಸಾಧ್ಯತೆ ಇದೆ. ಆರ್ ಮೇ ಬಿ ಕೆಲವು ಸನ್ನಿವೇಶಗಳು ಅವ್ರನ್ನ ಒಂದಾಗಿ ಬರೋಕೆ ರೀಸನ್ ಆಗಬಹುದು. ಅವೆಂಜರ್ಸ್ ಗಳ ಟೀಮ್ ನ ಯಾರು ಲೀಡ್ ಮಾಡ್ತಾರೆ ಅಂತ ಬಹಳಷ್ಟು ಕಾನ್ಫ್ಲಿಕ್ಟ್ ಗಳಾದ್ಮೇಲೆ ಒಂದು ಒಳ್ಳೆ ಫ್ರೆಂಡ್ಲಿ ಸೊಲ್ಯೂಷನ್ ಜೊತೆ ಈ ವಿಶ್ ಬೋನ್ ನ ಬಳಸ್ತಾರೆ ಅಂತ ಅನ್ಕೋಬಹುದು. ಅಥವಾ ಡಾಕ್ಟರ್ ಡೂಮ್ ವರ್ಸಸ್ ಐರನ್ ಮ್ಯಾನ್ ಕೂಡ ಆಗಬಹುದು. ಇಲ್ಲಾಂದ್ರೆ ಮೇ ಬಿ ಇದರ ಅರ್ಥ RDJ ಮತ್ತೆ ಮಾರ್ವೆಲ್ ನಮ್ ಜೊತೆ ಈ ತರ ಟೀಸ್ ಮಾಡ್ಬಿಟ್ಟು ಆಟ ಆಡ್ತಿದ್ದಾರೆ ಅಂತ ಅನ್ಕೋಬಹುದು. ಸೊ ಊಟ ಮಾಡ್ಬಿಟ್ಟು ಮಲ್ಕೊಂಬಿಡಿ.